ಇನ್ನು ಯಾರೇ ಆದರೂ ಪ್ರಚೋದನೆ ಕೊಡೋದು ತಪ್ಪು. ನಮ್ಮ ಶಾಸಕರಿರಬಹುದು, ಅವರ ಶಾಸಕರೇ ಇರಬಹುದು. ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ ಇದು. ಯಾರೇ ತೋಳು ತೊಡೆ ತಟ್ಟೋದಿರಬಹುದು, ಪ್ರಚೋದನೆ ಕೊಡೋದು ಆಗಬಾರದು ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಾಗಿದ್ರೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದು ಸರಿನಾ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸವ್ರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಜನಪ್ರತಿನಿಧಿ ಮೇಲೆ ಹಲ್ಲೆ ನಡೆಸೋದು ಅಪರಾಧ. ಭೈರತಿ ಸುರೇಶ್ ಅವರ ಹೇಳಿಕೆ. ಇದನ್ನ ಯಾರೂ ಕೂಡ ಸಹಿಸೋಕಾಗಲ್ಲ. ಇವತ್ತು ಅವರಿಗೆ ನಾಳೆ ಮತ್ತೊಬ್ಬರಿಗೆ ಆಗಬಹುದು. ಸಚಿವ ಭೈರತಿ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ಥರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನು ಯಾರೂ ಕೂಡ ಸಹಿಸೋಕ್ಕಾಗಲ್ಲ. ಇವತ್ತೊಂದು ದಿನ ಅವರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದರಿಂದ ಇದನ್ನು ನಾನು ಖಂಡಿಸ್ತೇನೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ಥರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನು ಯಾರೂ ಕೂಡ ಸಹಿಸೋಕ್ಕಾಗಲ್ಲ. ಇವತ್ತೊಂದು ದಿನ ಅವರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದರಿಂದ ಇದನ್ನು ನಾನು ಖಂಡಿಸ್ತೇನೆ. ಇನ್ನು ಸೋಮಣ್ಣ ಅವರು ಕೂಡ ಈ ಘಟನೆಯ ಸಂಬಂಧ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಪ್ಪ, ಒಂದು ನಿಮಿಷ ತಾಳಿ. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವ್ನು ಏನ್ರಿ ಮಾತಾಡ್ತಾನೆ ಮನೆಗಾಯನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ, ನೀನು ಒಂದು ಒಳ್ಳೆ ಅದೇನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ, ಏನೋ ಒಂದು ಕೋಚಿಂಗ್ ಸೆಂಟ್ರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು? ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು, ಕುಮಾರಸ್ವಾಮಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ನಾನು ಇನ್ನೂ 1ನೇ ಕ್ಲಾಸ್ ಅಂತೀನಿ ನಾನು ಪದೇ ಪದೇ. ರಾಜಕಾರಣ ಮುಳ್ಳಿನ ಹಾಸಿಗೆ. ಭಾಷೆ ಎಲ್ಲಕ್ಕಿಂತ ಕೆಟ್ಟದ್ದು. ಆ ಭಾಷೆಯನ್ನು ನೀವು ಇದೇ ರೀತಿ ಇಟ್ಕೊಂಡು ಏನು ಮುಖ್ಯ ಮಾಡಬೇಕು ಅನ್ನೋ ನನಗೆ ಈ ನಿಮಿಷಕ್ಕೂ ಗೊತ್ತಿಲ್ಲ. ಅವತಾರ ಸಿಕ್ಕಿದ್ರೆ ನಾನು ಅವ್ರಿಗೆ ಏನೇನು ಹೇಳಬೇಕು ಹೇಳ್ತೀನಿ. ಕೆಂಪೇಗೌಡ ಜಯಂತಿಯಲ್ಲಿ ಪ್ರದೀಪ್ ಈಶ್ವರ್ಗೆ ಅಡ್ಡಿ ಆರೋಪ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ SP ಕುಶಲ್ ಚೌಕ್ಸೆ. ಘಟನೆಯ ಸಂಬಂಧ ಈಗಾಗಲೇ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದ ವ್ಯಕ್ತಿಯು ವಶಕ್ಕೆ. ವಿಡಿಯೋ ಪರಿಶೀಲನೆ ಮತ್ತು ಗದ್ದಲಕ್ಕೆ ಕಾರಣರಾದವರಿಗೆ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರು ಈ ಕೃತ್ಯವನ್ನು ಎಸಗಿದ್ರೋ ಆತನ ಬಂಧನ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ಇದು. ಆತ ಯಾವ ರೀತಿಯಾಗಿ ಚಪ್ಪಲಿ ತೂರ್ತಿದ್ದಾರೆ ಪ್ರದೀಪ್ ಈಶ್ವರ್ ಕಡೆಗೆ ಅಂತ ಹೇಳಿ. ಇನ್ನುಳಿದಂತೆ ಯಾರ್ಯಾರು ಈ ಒಂದು ಘಟನೆಗೆ ಕಾರಣೀಭೂತರಾಗಿದ್ದಾರೋ ಅವರಿಗೋಸ್ಕರ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಅವರು ಒಂದು ಹೇಳಿಕೆ ಕೊಟ್ಟರು ಅಂತ ಇವರು ಪ್ರಚೋದನೆಗೊಳಗಾಗೋದು, ಇವರು ಒಂದು ರೀತಿ ನಡ್ಕೊಳ್ಳೋದು, ಅದರಿಂದ ಮತ್ತೊಂದು ಬಳಗ ಕುಪಿತ ಆಗೋದು, ಈ ರೀತಿಯ ಕೃತ್ಯಗಳಿಗೆ ಕಾರಣರಾಗೋದು, ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಇಂತಹ ಒಂದಷ್ಟು ಘಟನೆಗಳಿದೆಯಲ್ಲ, ಇದು ಕಪ್ಪು ಚುಕ್ಕಿಯಾಗಿ ನಿಂತ್ಕೊಳ್ಳುತ್ತೆ.